ಕಾಂಗ್ರೆಸ್ ಮುಖಂಡರು ಹಾಗೂ ಮಾಜಿ ಸಚಿವರಾದಂತಹ ಎಚ್ ಎಂ ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ರಾಜಕಾರಣ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ನಿಮಗೆ ಟಿಕೆಟ್ ತಪ್ಪಿದ್ದು ಯಾಕೆ ಸರ್, ಮತ್ತು ಏನು ಸರ್ ಕಾರಣ? ಟಿಕೆಟ್ ತಪ್ಪಿದ್ದು ಕಾರಣ ಅಂತ ಹೇಳಿದ್ರೆ ನನಗೆ ತಿಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಕಳೆದ ಸಾರಿ ಸೋತಾಗಿಂದ ಕೂಡ 5 ವರ್ಷ ಹೆಬ್ಬಾಳಿನಲ್ಲಿ ಸತತವಾಗಿ ಜನಸಂಪರ್ಕ ಇಟ್ಕೊಂಡು ಜನಸಾಮಾನ್ಯರ ಜೊತೆಲಿ ಸಂಘಟನೆ ಮಾಡ್ತಾ ಪಕ್ಷವನ್ನು ಸದೃಢವಾಗಿ ಕಟ್ಟಿದ್ದೆ. ಯಾವತ್ತೂ ಬಾರದೇ ಇದ್ದಂಥ ಕಾಂಗ್ರೆಸ್ ಕಾರ್ಯಕ್ರಮಗಳಿಗೂ ಬರದೇ ಇದ್ದಂಥ ಒಂದು ರೀತಿಯ ಎಲ್ಲೂ ಭಾಗವಹಿಸ್ತಾ ಇದ್ದಂಥ ಒಂದೇ ಕಾರಣ ಹಿರಿಯ ನಾಯಕರಾದಂಥ ಜಾಫರ್ ಷರೀಫ್ರವರ ಮೊಮ್ಮಗ ಅಂತೇಳಿ ಒಂದೇ ಒಂದು ಕಾರಣಕ್ಕೆ ಟಿಕೆಟ್ ಕೊಟ್ಟರು. ಬಂಡಾಯ ಎದ್ದಿದ್ರಿ, ಆದರೆ ಕೊನೆಯ ಕ್ಷಣದಲ್ಲಿ ನೀವು ಬಂಡಾಯದಿಂದ ಹಿಂದೆ ಸದ್ರಿ, ಯಾಕೆ ಸರ್? ಬಂಡಾಯ ಹೇಳ್ತಕ್ಕಂಥದ್ದು ಸ್ವಾಭಾವಿಕ, ಒಬ್ಬ ಮನುಷ್ಯನ ಸ್ವಾಭಾವಿಕ ಗುಣ. ತನ್ನ ಆತ್ಮಗೌರವಕ್ಕೆ, ತನ್ನ ಹೋರಾಟಕ್ಕೆ ಕುಂದು ಬಂದಾಗ, ಅದಕ್ಕೆ ಒಂದು ಗಣನೀಯವಾದಂಥ ರಕ್ಷಣೆ ಸಿಗದೇ ಇದ್ದಾಗ ಸ್ವಾಭಿಮಾನಿ ವ್ಯಕ್ತಿಗಳೆಲ್ಲರೂ ಕೂಡ ಅದನ್ನು ವಿರೋಧಿಸ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಪಾಪ ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಮಾನ್ಯ ಜಾಫರ್ ಷರೀಫ್ರವರ ಒತ್ತಡದ ರಾಜಕೀಯ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನನ್ನಂಥ ಒಬ್ಬ ನಿಷ್ಠಾವಂತನಿಗೂ ಕೂಡ ಕಷ್ಟ ಆಯಿತು. ಆದರೆ ಅದನ್ನು ಸಹಿಸ್ಕೊಳ್ಳೋಣ, ಅವರು ಬೇಕು, ನಾವು ಬೇಕು. AICCಯಿಂದ ಯಾವೆಲ್ಲ ಭರವಸೆಗಳು ಸಿಕ್ಕಿವೆ ಸರ್ ನಿಮಗೆ? ಖಂಡಿತ ಸಿಕ್ಕಿದೆ. ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದಕ್ಕಿಂತ ದೊಡ್ಡದಾಗಿ ಕಾಂಗ್ರೆಸ್ ಹೈಕಮಾಂಡು ಇದು ನೀನೇ ಗೆಲ್ತಾ ಇದ್ದೆ, ನಿನಗೆ ಟಿಕೆಟ್ ಕೊಡಲೇಬೇಕಾಗಿತ್ತು, ಯಾವುದೋ ಒಂದು ಕಾರಣಾಂತರದಿಂದ ನೀನು ತಪ್ಪಿದೆ, ಅದನ್ನು ನಾವು ಸರಿಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅದರ ಔದಾರ್ಯವನ್ನು ನಾವು ತೂಗಬೇಕಾಗತ್ತೆ, ಅದನ್ನು ಕೇಳಬೇಕಾಗತ್ತೆ. ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ತಂದಿದ್ದು ಯಾರು ಸರ್? ನೀವ, ಅಥವಾ ವಿಶ್ವನಾಥ್ ಅವರ, ಅಥವಾ CM ಇಬ್ರಾಹಿಂ ಅವರು? ಇವರು ಯಾರೂ ಅಲ್ಲ. ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ಸಿಗೆ ಬರಮಾಡಿದವರು ಸೋನಿಯಾ ಗಾಂಧಿಯವರು, ಅದಕ್ಕೆ ನೇತೃತ್ವ ವಹಿಸಿದವರು ಅಹಮದ್ ಪಟೇಲರು. ಅವರ ಒಂದು ಸಲಹೆ ಮೇರೆಗೆ ನಾವೆಲ್ಲ ಸಹಕಾರ ಕೊಟ್ವಿ. ಇದು ಮೂಲ ಸೋನಿಯಾ ಗಾಂಧಿಯವರ ಅಪೇಕ್ಷೆ ಮೇರೆಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸನ್ನು ಸೇರಿರ್ತಕ್ಕಂಥದ್ದು. ಜನಾಕರ್ಷಣೀಯ ಇರ್ತಕ್ಕಂಥ, ಜನಬೆಂಬಲ ಇರ್ತಕ್ಕಂಥ ಒಬ್ಬ ನಾಯಕ ದಳದಿಂದ ಆಚೆಗೆ ಹೋಗ್ತಾರೆ, ಜನರಿಂದ ದೂರ ಆಗ್ತಾರೆ, ನಾನು ಲಾಯರಾಗಿ ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಕೇಳಿದಾಗ ಇಲ್ಲ, ಇಲ್ಲಿ ನಾವೆಲ್ಲ ಇದ್ದೇವೆ, ನಾವು ಸಹಕಾರ ಕೊಡ್ತೇವೆ ಅಂಥೇಳಿ, ನಾನು ಅಂತ ಹೇಳೋದಕ್ಕಿಂತ ನಾವು ಅಂತ ಹೇಳಿ ಪ್ರಯತ್ನ ಮಾಡಿದ್ದು ನಿಜ, ಇದು ಸತ್ಯ. ಇದಿಷ್ಟು ಎಚ್ ಎಂ ರೇವಣ್ಣ ಅವರ ಮನದಾಳದ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ಲಿಂಗರಾಜ್, ಸುವರ್ಣ ನ್ಯೂಸ್, ಬೆಂಗಳೂರು.